ನಾವಿರೋದು ಇವಾಗ ನಾರ್ತ್ ಇಂಡಿಯಾದಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿಂದ ಎಲ್ಲ ಮದುವೆ ಆದಮೇಲೆ ಎಲ್ಲ ತೊಗೊಂಬರೋ ಸ್ವಲ್ಪ ಕಷ್ಟನೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಖುಷಿ ಅಂತ ಹೇಳಿ. ಆ್ಯಕ್ಚುಲಿ ನಾನು ಒಟ್ಟೆ ಇವಾಗ ವ್ಲಾಗ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ನನ್ನ ಇಲ್ಲಿ ಚಳಿ ತುಂಬ ಶುರುವಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ನಾವಿರೋ ಕಡೆ ಇವಾಗ ಇಂಟರ್ನೆಟ್ ಪ್ರಾಬ್ಲಮ್ ಬರ್ತಾ ಇದೆ. ಮೇ ಬಿ ನ್ಯೂಸಲ್ಲೆಲ್ಲ ಬರ್ತಾಯಿತ್ತು, ಏನೋ ಕಳ್ತನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನನಗೆ ಗೊತ್ತಿಲ್ಲ ಸರಿಯಾಗಿ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ನನ್ನ ವೀಡಿಯೋಸ್ ಬರ್ತಾಯಿಲ್ಲ. ಬಟ್ ಟ್ರೈ ಮಾಡ್ತಾಯಿದ್ದೀನಿ ನಾನು ಆದಷ್ಟು ವೀಡಿಯೋಸ್ನ, ಅಂದರೆ ಅಲ್ಲಿ ಇಲ್ಲಿ ಇಂಟರ್ನೆಟ್ನ ಸ್ವಲ್ಪ ಕೇಳಿ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ವೀಡಿಯೋಸ್ ನಂದು ಆ್ಯಕ್ಚುಲಿ ಆ್ಯನಿವರ್ಸರಿ ಕೂಡ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ. ಅದು ಯಾವಾಗೂ ಆಗಿ ಹೋಗಿದೆ, ಬಟ್ ಅದು ಇನ್ನೂರಿಗೆ ಹಾಕೋಕ್ಕಾಗಿಲ್ಲ. ಬಟ್ ಮೇ ಬಿ ಇವತ್ತು ಅಥವಾ ನಾಳೆ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವತ್ತು ಹಾಗೆ ನಾರ್ಮಲಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ. ಈ ಹಿಂದ್ಗಡೆಗೆ ಕಾಣಿಸ್ತಾ ಇದೆಯಾ, ಒಂದು ಇದನ್ನು ಬರೆದಿದ್ದೀನಿ ಅಡುಗೆದು, ವೀಕ್ಲಿ ಏನೇನು ಮಾಡಬೇಕು ಅಂತ ಹೇಳಿ. ಬಟ್ ಅದ್ರ ಪ್ರಕಾರ ನಾವು ನಡೀತಾ ಇಲ್ಲ, ಬಟ್ ಬರೆದು ಹಾಕಿದ್ದೀವಿ ಅಷ್ಟೇ. ಓಕೆ, ನಾನು ಇವಾಗ ಫ್ರೂಟ್ ಸಲಾಡ್ ಕಸ್ಟರ್ಡ್ ಮಾಡ್ತಾಯಿದ್ದೇನೆ ಆ್ಯಕ್ಚುಲಿ. ಸೊ ರೆಸಿಪಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ನಾರ್ಮಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ. ಆ್ಯಕ್ಚುಲಿ ಫ್ರೂಟ್ಸ್ ತುಂಬ ಇದೆ, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಹಾಲು ಕೂಡ ಇದೆ ಮನೆಯಲ್ಲಿ. ಡೈರೆಕ್ಟಾಗಿ ಹಾಗೆ ನಾವು ಅದನ್ನು ಬಳಸೋಕ್ಕಾಗೋದಿಲ್ಲ, ಬೇಜಾರಾಗುತ್ತೆ, ಬೋರ್ ಆಗುತ್ತೆ ಕೂಡ. ಸೊ ಅದಕ್ಕೋಸ್ಕರ ಇವತ್ತು ಕಸ್ಟರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಫ್ರೂಟ್ ಕಸ್ಟರ್ಡ್ ಮಾಡೋದಕ್ಕೆ ನಾನು ಮನೆಯಲ್ಲಿರೋ ಯಾವುದೇ ಒಂದು ಹಣ್ಣನ್ನು ನೀವು ತೊಗೋಬೋದು. ಸೊ ನಾನಿಲ್ಲಿ ಪಪೀತಾ ಮತ್ತು ಬಾಳೆಹಣ್ಣು ತೊಗೊಂಡಿದ್ದೀನಿ, ಮತ್ತು ದಾಳಂಬರಿ ಇತ್ತು. ಸೊ ಅದನ್ನು ಕೂಡ ಇಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಯಾವ್ದು ಬೇಕಾದರೂ ಹಣ್ಣನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಅರ್ಧ ಪಪೀತಾ ತೊಗೊಂಡಿದ್ದೀನಿ, 2 ಪೀಸಿಂದು, ಮತ್ತು 4 ಬಾಳೆಹಣ್ಣು, ನಂತರ ಸ್ವಲ್ಪ ಒಂದು ದಾಳಂಬರಿ, ನಂತರ ದ್ರಾಕ್ಷಿ, ನಂತರ ಕಸ್ಟರ್ಡ್ ಪೌಡರ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಹಾಕೋದಕ್ಕೆ, ಮತ್ತು ಸಕ್ಕರೆ ತೊಗೊಂಡಿರೋದು. ಸೊ ಇಷ್ಟಾದರೆ ಸಾಕು. ಸೊ ಇದು ಈ ರೀತಿ ಮಾರ್ಕೆಟಲ್ಲಿ ಸಿಗುತ್ತೆ ಕಸ್ಟರ್ಡ್ ಪೌಡರ್, ಬೇರೆ ಬೇರೆ ಫ್ಲೇವರಲ್ಲಿ ಇರುತ್ತೆ. ಸೊ ನಾನಿಲ್ಲಿ ತೊಗೊಂಡಿರೋದು ವೆನಿಲಾ ಫ್ಲೇವರ್. ಸೊ ನಿಮಗೆ ಯಾವ ಫ್ಲೇವರ್ ಬೇಕೋ ಅದನ್ನು ನೀವು ತೊಗೋಬೋದು. ನಾನಿಲ್ಲಿ ಅರ್ಧ ಲೀಟರ್ ಹಾಲು ಇತ್ತಲ್ವ, ಸೊ ಅದನ್ನು ಇಲ್ಲಿ ಮೊದಲು ಬಿಸಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದರ ಅರ್ಧ ಹಾಲನ್ನು ನಾವು ಸಪ್ರೇಟ್ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಇವಾಗ ನಾನು ಸ್ವಲ್ಪ ಹಾಲನ್ನು ಅದರಿಂದ ತೆಗೆದುಬಿಟ್ಟು ಏನು ಮಾಡ್ತಾಯಿದ್ದೀನಿ ಅಂದರೆ ಕಸ್ಟರ್ಡ್ ಪೌಡರ್ನ ಹಾಕಿಬಿಟ್ಟು, ಅಂದರೆ 2 ಚಮಚ ಹಾಕಿದ್ದೀನಿ ನಾನು. ಇದು 4 ಜನರಿಗೆ ತುಂಬ ಸಾಕಷ್ಟಾಗುತ್ತೆ. ಸೊ 2 ಚಮಚ ಆದರೆ ಸಾಕು. 2 ಚಮಚ ಈ ರೀತಿ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ, ಯಾವುದೇ ರೀತಿ ಗಂಟಾಗಬಾರ್ದು ಅಂತ ಹೇಳಿ. ಇದನ್ನು ನಾವು ಯಾವಾಗ ಆ್ಯಡ್ ಮಾಡ್ತೀವಿ ಹಾಲಿಗೆ ಅಂತಂದರೆ ಚೆನ್ನಾಗಿ ಅದು ಕುದಿ ಬಂದಿರಬೇಕು. ಸೊ ಆವಾಗ ನಾವು ಈ ಪೌಡರ್ನ ಅದಕ್ಕೆ ಆ್ಯಡ್ ಮಾಡೋಣ. ತುಂಬಾ ಈಸಿ ಇದೆ, ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ಬೋದು. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ತಿನ್ನೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಫ್ರೂಟ್ಸ್ ಎಲ್ಲ ಹಾಗೆ ಉಳಿದಿರುತ್ತೆ. ಸೊ ಅದು ಕೂಡ ಹಾಗೇ ವೇಸ್ಟ್ ಆಗುತ್ತೆ ಕೆಲವೊಂದು ಟೈಮು. ಸೊ ಮಕ್ಕಳಿಗೆ ಈ ಟೈಪ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ, ಮತ್ತು ಹಸ್ಬೆಂಡ್ ಅವ್ರಿಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಮನೇಲಿ ಯಾರಾದರೂ ದೊಡ್ಡವರಿದ್ದರೂ ಕೂಡ ಅವ್ರಿಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ಇದು ಚೆನ್ನಾಗಿ ಈ ರೀತಿ ಬಬಲ್ಸ್ ಬರಬೇಕು. ಇದು ಚೆನ್ನಾಗಿ ಯಾವಾಗ ಕುದಿ ಬಂದಾಗ ಈ ರೀತಿ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಸ್ವಲ್ಪ ಗಟ್ಟಿ ಆಗ್ತಾ ಬಂದಾಗ ಅದನ್ನು ನಾವು ಗ್ಯಾಸನ್ನು ಆಫ್ ಮಾಡಬೇಕು. ನಂತರ ಗ್ಯಾಸ್ ಆಫ್ ಮಾಡಿದ ಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಹಾಗೆಯೇ ನಾವು ಇದಕ್ಕೆ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ. ನೀವು ತಕ್ಷಣವೇ ಹಾಕಿಬಿಟ್ರೆ ಫ್ರೂಟ್ಸ್ ಎಲ್ಲ ತುಂಬಾ ಬಾಡಿ ಹೋಗಿಬಿಡುತ್ತೆ, ಮತ್ತು ಅದರ ಟೇಸ್ಟ್ ಕೂಡ ಬದಲಾಗಿಬಿಡುತ್ತೆ. ಸೊ ಫ್ರೆಶ್ ಫ್ರೂಟ್ ಹಾಗೇ ಇರಬೇಕು ಅಂತಂದರೆ ಇದರಲ್ಲಿ ನೀವು ಇದನ್ನು ಚೆನ್ನಾಗಿ ತಣ್ಣಗಾಗೋದಕ್ಕೆ ಹಾಗೇ ಇಡಬೇಕು. ಸೊ ಕಂಪ್ಲೀಟಾಗಿ ಇದು ತಣ್ಣಗಾದ್ಮೇಲೆ ನಾವು ಇದಕ್ಕೆ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ಹಾಕೋಣ. ಸೊ ಇದು ಕಂಪ್ಲೀಟಾಗಿ ನೋಡಿ ತಣ್ಣಗಾಗಿದೆ ಇವಾಗ. ಸೊ ಇವಾಗ ನಾನಿಲ್ಲಿ ಒಂದೊಂದು ಹಣ್ಣು ಏನು ನಾನು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ನೋ, ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಪಪೀತಾ ಹಾಕಿರೋದು. ಇದಕ್ಕೆ ಯಾವ ಬೇಕಾದರೂ ಫ್ರೂಟ್ ಹಾಕ್ಬೋದು ನೀವು, ಏನು ಅದೇ ರೀತಿ ಇದೇ ಫ್ರೂಟ್ ಹಾಕಬೇಕಂತ ಏನೂ ಇಲ್ಲ. ನಂತರ ಬಾಳೆಹಣ್ಣು ಹಾಕಿದ್ದೀನಿ. ಬಾಳೆಹಣ್ಣು ಕೂಡ ನಾರ್ಮಲಿ ಯಾರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ನಂತರ ನಾನಿಲ್ಲಿ ದ್ರಾಕ್ಷಿ ತೊಗೊಂಡಿದ್ದೀನಿ. ದ್ರಾಕ್ಷಿನ ಚೆನ್ನಾಗಿ ತೊಳೆದಿದ್ದೆ ಆ್ಯಕ್ಚುಲಿ, ಅದರಲ್ಲಿ ಸ್ವಲ್ಪ ಕೆಮಿಕಲ್ ಅದು ಇದು ಇರುತ್ತೆ ಅಂತ ಹೇಳಿ. ನಂತರ ಇಲ್ಲಿ ನಾನು ಉಳಿದಿರೋ ಏನು ದಾಳಂಬರಿ ಇತ್ತಲ್ವ, ಸೊ ಅದನ್ನೇ ಯೂಸ್ ಮಾಡಿದ್ದೀನಿ. ಒಂದು ದಾಳಂಬರಿ ಹಣ್ಣಿದೆ. ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾ ಇರಲಿಲ್ಲ ತುಂಬ ದಿನದಿಂದ, ಅಂದರೆ ಯಾರಿಗೂ ತಿನ್ನೋಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ. ಸೊ ಕೊನೆಗೆ ನನಗೇನು ಅನ್ನಿಸ್ತು, ಇದನ್ನು ಮಾಡಿಕೊಟ್ರೆ ಮೇ ಬಿ ತಿನ್ಬೋದು ನನ್ನ ಹಸ್ಬೆಂಡ್ ಮತ್ತು ನಾನು, ಮತ್ತು ಒಬ್ಬರು ಗೆಸ್ಟ್ ಕೂಡ ಬರೋರಿದ್ದರು. ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡಿದ್ದೆ. ಸೊ ಫೈನಲಿ ಇದು ಇವಾಗ ಈ ರೀತಿ ಕಾಣಿಸ್ತಾ ಇದೆ.
ಸೊ ನಂತರ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದು ಸ್ವಲ್ಪ ಉಳಿದಿತ್ತು. ಸೊ ಅದು ಕೂಡ ಇದರಲ್ಲೇ ಹಾಕಿ ಇವಾಗ ಆ್ಯಡ್ ಮಾಡಿ ಕಂಪ್ಲೀಟ್ ಆಯಿತು. ಸೊ ಇವಾಗ ಇದನ್ನು ಸರ್ವ್ ನಾವು ಮಾಡ್ಬೋದು. ಇದನ್ನು ಸರ್ವ್ ಮಾಡೋಕ್ಕಿಂತ ಮುಂಚೆ ನೀವು ಫ್ರಿಜ್ಜಲ್ಲಿ ಇಡಬೇಕು. ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ತಣ್ಣಗಿರುತ್ತಲ್ವ, ಸೊ ಆವಾಗ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಮತ್ತು ಬೇಕು ಅಂದರೆ ಮನೇಲಿ ಐಸ್ ಕ್ರೀಮ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಸರ್ವ್ ಮಾಡುವಾಗ ನೀವೇನು ಗಾಜಿನ ಬಾಟ್ಲಲ್ಲಿ ಸರ್ವ್ ಮಾಡ್ತಿರಲ್ವ, ಸೊ ಅವಾಗ ಮೇಲ್ಗಡೆ ಹಾಕಿ ಕೂಡ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಈ ರೀತಿ ಕಾಣಿಸುತ್ತೆ. ನಾರ್ಮಲಿ ನೀವು ಐಸ್ ಕ್ರೀಮ್ ಹಾಕಿದರೆ ಇದ್ರ ಫ್ಲೇವರ್ ಇನ್ನೂ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಫಸ್ಟ್ ಟೈಮ್ ನಾನು ನನ್ನ ಮಗನ ಇವತ್ತು ತೋರಿಸ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಇವನ ಹೆಸರು ವಿವಾನ್ ಅಂತ ಹೇಳಿ. ಇವನಿಗಿನ್ನೂ ನಾವು ಜವಳ ತೆಗ್ದಿಲ್ಲ. ಇವಾಗ ನಾವು ಕರ್ನಾಟಕಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಮೇ ಬಿ ಇನ್ನೊಂದು 2-3 ತಿಂಗಳಲ್ಲಿ ಬರ್ತೀವಿ. ಸೊ ಆವಾಗ ಇವನಿಗೆ ಜವಳ ತೆಗೆಯುವ ಅಂತ ಅಂದ್ಕೊಂಡಿದ್ದೀವಿ. ಸೊ ಬಂದರೆ ಖಂಡಿತವಾಗ್ಲೂ ನಾನು ವಿಡಿಯೋ ಶೂಟ್ ಮಾಡಿ ತೋರಿಸ್ತೀನಿ. ನನ್ನ ಊರು ಯಾವುದು ಮತ್ತು ನನ್ನ ಫ್ರೆಂಡ್ ಸರ್ಕಲ್, ನನ್ನ ಬಂಧು ಬಳಗ ಎಲ್ಲರನ್ನೂ ಕೂಡ. ಆ್ಯಂಡ್ ವಿವಾನ್ ಇವತ್ತು ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾನೆ ನನ್ನ ಜೊತೆಲಿ, ಮಸ್ತಿ ಕೂಡ ಮಾಡ್ತಾ ಇದ್ದಾನೆ. 2 3 4 5 6 7 ಹೇಳಿ ಕೌಂಟ್ ಮಾಡ. थैंक यू. ये क्या है पता क्या? ये क्या है? ये ऐसा कोई करता है? ला ತಗೊಂಡೋಗ್ಲಾ ತಗೊಂಡೋಗ್ಲಿ. यस, काउंट करो. नहीं करोगे? मुझे दो. ಕೊಡಿಲ್ಲ ನಂಗೆ ಕೊಡು. ಎಲ್ಲ ಅಲ್ಲೇ ಡಬ್ಬೆಗೆ ಇಟ್ಬಿಡ್ತಿಪ್ಪ. ಈ ಮುಂಚೆ ಕೂಡ ನಾನು ನಿಮ್ಗೆ ಹೇಳಿದ್ದೆ, ನಾನು ಹೊಸ ಮದುವೆಯಾಗಿ ಬಂದಾಗಿಂದ ಏನು ತೊಗೊಂಡಿಲ್ಲ ಮನೆಯಲ್ಲಿ ಅಂತ ಹೇಳಿ ಸಾಮಾನ. ನಾವಿರೋದು ಇವಾಗ ನಾರ್ತ್ ಇಂಡಿಯಾದಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿಂದ ಎಲ್ಲ ಮದುವೆ ಆದಮೇಲೆ ಎಲ್ಲ ತೊಗೊಂಬರೋ ಸ್ವಲ್ಪ ಕಷ್ಟನೇ. ಹೀಗಾಗಿ ನಾವೇನು ತೊಗೊಂಡಿಲ್ಲ. ಮತ್ತು ನನಗೆ ವರದಕ್ಷಿಣೆ ಕೂಡ ತೊಗೊಳ್ದೆ ಹಾಗೆ ಮದುವೆ ಮಾಡ್ಕೊಂಡು ಬಂದಿರೋದು. ಇವರು ಬೇಡ ಅಂತ ಹೇಳಿರೋದು ನಾನು ಮೊದಲು ಕೂಡ ಹೇಳಿದ್ದೀನಿ ನಿಮಗೆ. ಸೊ ಪ್ರತಿಯೊಂದನ್ನು ಇವರೇ ದುಡಿದು ಇವರೇ ಒಂದೊಂದು ಐಟಮ್ ತೊಗೋತಾಯಿದ್ದೀವಿ ಇವಾಗ ಮನೆಗೆ. ಸೊ ಇವಾಗ ಅಡುಗೆ ಮನೆಗೆ ನಾನು 2 ಪ್ಲೇಟ್ಸಲ್ಲಿ ಇಡೋದಕ್ಕೆ ಶೆಲ್ಫ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಇವತ್ತು ತೋರಿಸ್ತೀನಿ ನಿಮಗೆ ಯಾವ ರೀತಿ ತೊಗೊಂಡಿದ್ದೀನಿ ಅಂತ. ಅಂಥ ಪರಿ ತೊಗೊಂಡಿಲ್ಲ, ಜಸ್ಟ್ ನಾವಿರೋದು 3 ಜನ. ಸೊ 3 ಜನರಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೀನಿ. ಸೊ ಇದು ನಾನು ತೊಗೊಂಡಿರೋದು ಪ್ಲೇಟ್ಸಲ್ಲಿ ಇಡೋದಕ್ಕೆ ಸ್ಮಾಲ್ ಒಂದು ಅದಕ್ಕೆ ಸೆಟ್ ಅಂತ ಹೇಳ್ತಾರೆ, ಬಾಂಡೆ ಸೆಟ್ ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ, ಹುಬ್ಳಿ ಕಡೆ ಎಲ್ಲ. ಸೊ ಅದನ್ನು ತೊಗೊಂಡಿದ್ದೀನಿ. ಇದು ನಾನು ಬಿದ್ದಿರೋದು 700 ಬಿದ್ದಿರೋದು. ತುಂಬ ಅಂದರೆ ಅಷ್ಟೊಂದು ದೊಡ್ಡದಿಲ್ಲ, ಬಟ್ ಆ್ಯಾವ್ರೇಜ್ ಇದೆ. ಒಂದು 3ರಿಂದ 4 ಜನರಿಗೆ ಇದಾಗುತ್ತೆ. ಸೊ ಇದನ್ನು ನಾನು ಇಲ್ಲಿ ಕಿಟಕಿ ಹತ್ರನೇ ಇಟ್ಕೊಂಡಿದ್ದೀನಿ, ಯಾಕಂದರೆ ನಿಮ್ಗೆ ಗೊತ್ತೇ ಇದೆ ನಾನಿರೋದು ರೆಂಟ್ ಹೌಸು.
ಸೊ ಅಲ್ಲಿ ಹೇಗಿರುತ್ತೋ ಅದೇ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು ಅಷ್ಟೇ. ನಂತರ ನಾನಿಲ್ಲಿ ಬಾಟಲ್ದು ಒಂದು ಸೆಟ್ ತೊಗೊಂಡಿದ್ದೀನಿ, ಮಸಾಲ ಬಾಟಲ್ಸ್ ಎಲ್ಲ ಇಡೋದಕ್ಕೆ. ಅಡುಗೆ ಮಾಡುವಾಗ ಸ್ವಲ್ಪ ಬೇಗನೆ ಆಗುತ್ತೆ. ಮತ್ತು ಇದು ನನಗೆ ಕೂಡ ಪ್ರೈಸ್ ಬಿದ್ದಿರೋದು 400, ಆ್ಯಕ್ಚುಲಿ 450 ಹೇಳಿದ್ರು ಅವರು. ಸೊ 420 ಮಾಡಿ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಇದು ಈ ರೀತಿ ಬಾಟಲ್ಸ್ ಕೂಡ ನಾನು ಎಕ್ಸ್ಟ್ರಾ ಖರೀದಿ ಮಾಡಿದ್ದೀನಿ. ಈ ಬಾಟಲ್ಸು 6 ಪೀಸಿಗೆ ನಾವು ಕೊಟ್ಟಿರೋದು 180 ರೂಪೀಸ್ ಕೊಟ್ಟಿದ್ದೀವಿ. ಸೇಮ್ ಪೀಸ್ ನಾನು ಟ್ರೈ ಮಾಡಿದ್ದೆ, ಬಟ್ ಅದು ಸಿಗಲಿಲ್ಲ. ಇದು ಆ್ಯಕ್ಚುಲಿ ಹಿಂದ್ಗಡೆ ಎಲ್ಲ ಸ್ವಲ್ಪ ನಾವು ಗೋಡೆಗೆ ನೇತು ಹಾಕೋದಕ್ಕಿದೆ, ಬಟ್ ಆದರೆ ನಾವು ಹಾಕೋ ಹಾಗಿಲ್ಲ, ಯಾಕಂದರೆ ಓನರ್ ಅಲೌಡ್ ಮಾಡ್ತಾ ಇಲ್ಲ ಇದಕ್ಕೆಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಹಾಗೇ ಇಟ್ಕೊಂಡು ನಾನು ಬಳಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಜಸ್ಟ್ ಹಾಗೆ ಟೆಂಪ್ರರಿ ಇದೆಲ್ಲ. ಆ್ಯಕ್ಚುಲಿ ನಾವು ಮತ್ತೆ ಏಪ್ರಿಲ್ಗೆ ನಾವು ಟ್ರಾನ್ಸ್ಫರಾಗಿ ಹೋಗ್ತಾ ಇದ್ದೀವಿ ಬೇರೆಯವ್ರಿಗೆ, ಮೇ ಬಿ ಅನ್ಕೋತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಸ್ವಲ್ಪ ದೊಡ್ಡ ಮನೆ ಹಿಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದಿನ ವಿಷಯ ಮುಂದಿಗೆ. ಬಟ್ ಆದರೆ ಇವಾಗ ಇಷ್ಟು 2 ತೊಗೊಂಡಿರೋದು, ಬಾಕಿ ಏನು ತೊಗೊಂಡಿಲ್ಲ. ಹೊಸದೇನಾದರೂ ತೊಗೊಂಡ್ರೆ ಮತ್ತೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ವಿವಾನ್ ಇವಾಗ ಜಸ್ಟ್ 5 ಗಂಟೆ ಆಯ್ತು, ಇವಾಗ ಮಲ್ಕೊಂಡವನು ಆ್ಯಕ್ಚುಲಿ. ಆ್ಯಂಡ್ ರಾತ್ರಿ ಎಲ್ಲ ನಿಮ್ಗೆ ಗೊತ್ತೇ ಇದೆ, ಜಾಗರಣೆ ಮಾಡೋದಿದೆ ನಂದು. ಆ್ಯಂಡ್ ಇದು ಇವತ್ತು ನಾನು ಕಸ್ಟರ್ಡ್ ಏನು ಮಾಡಿ ತೋರಿಸಿದ್ದೀನಿ. ಅದನ್ನು ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.